ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಈ ಹೊಸದಾಗಿ ಲಾಂಚ್ ಆಗಿರುವಂತಹ KPSC ಆಸ್ಪಿರೆಂಟ್ ಝೋನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ KPSC ಅವರು ನಡೆಸುವಂತಹ ಈ ಗೆಜೆಟೆಡ್ ಪ್ರೊಫೆಷನರ್ ಎಕ್ಸಾಮಿನೇಷನ್ಗಾಗಲಿ ಗ್ರೂಪ್ B ಮತ್ತು C ಎಕ್ಸಾಮಿನೇಷನ್ಗೆ ಬೇಕಾಗುವಂತಹ ಇಂಪಾರ್ಟೆಂಟ್ ಕಂಟೆಂಟ್ ಆಗಿರ್ಬೋದು ಮತ್ತು ಅಪ್ಡೇಟ್ಸ್ನ ಡಿಸ್ಕಸ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಈ ಯೂಟ್ಯೂಬ್ ಚಾನಲ್ನ ಲಾಂಚ್ ಮಾಡಿರುವಂಥದ್ದು. ಈಗಾಗಲೇ ಲಾಸ್ಟ್ ಮಂತ್ ನಡೆದಿರುವಂತಹ ಏನು ಗೆಜೆಟೆಡ್ ಪ್ರೊಫೆಷನರ್ ಎಕ್ಸಾಮಿನೇಷನ್ ಆಯಿತು ಮತ್ತು ರೀಸೆಂಟಾಗಿ ನಡೆದಿರುವಂತಹ ACSAT ಎಕ್ಸಾಮಿನೇಷನ್ ಆಯಿತು. ಸೊ ಎರಡೂ ಎಕ್ಸಾಮಿನೇಷನ್ನ ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡಿದಂಥ ಸಂದರ್ಭದಲ್ಲಿ ಆ ಕೇಳುವಂತಹ ಕ್ವಶನ್ಸ್ ಏನು ಪ್ಯಾಟರ್ನ್ ಇದೆ ಅದನ್ನು ಚೇಂಜ್ ಮಾಡಿದ್ದಾರೆ. ಮುಂಚೆ ಕೇಳುವ ಥರ ಈಸಿಯಾಗಿ ಫ್ಯಾಕ್ಚುಯಲ್ ಕ್ವಶನ್ಸ್ ತುಂಬ ಕೇಳ್ತಾಯಿದ್ರು. ಸೊ ಅದನ್ನು ಈಗ ಕಮ್ಮಿ ಮಾಡಿಬಿಟ್ಟು ಕಾನ್ಸೆಪ್ಷುಯಲ್ ಕ್ಲಾರಿಟಿ ತುಂಬ ಮುಖ್ಯವಾಗುತ್ತೆ. ಇವಾಗ ಈ ಸಂದರ್ಭದಲ್ಲಿ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಇರಲೇಬೇಕು. ಸೊ ಆದ್ದರಿಂದ ನಾವು ಈ ಯೂಟ್ಯೂಬ್ ಚಾನಲಲ್ಲಿ ಡೈಲಿ 5 to 10 ಕ್ವಶನ್ಸ್ ಈ ಹೋದ ತಿಂಗಳೇನು ನಡೆದಿದೆ 5 to 10 ಕ್ವಶನ್ಸ್ ಈ ಪ್ರಿವಿಯಸ್ ಮಂತ್ ಏನು ನಡೆದಿದೆ ಅಲ್ಲ, ಈ ಗೆಜೆಟೆಡ್ ಪ್ರೊಫೆಷನರ್ಸ್ ಎಕ್ಸಾಮಿನೇಷನ್ ಕ್ವಶನ್ ಪ್ಯಾಟರ್ನ್ನ ನೋಡಿಬಿಟ್ಟು ಅದೇ ಥರ ನಾವು ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ಸ್ ರೆಡಿ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡೈಲಿ 5 to 10 ಕ್ವಶನ್ಸ್ನ ಡಿಸ್ಕಸ್ ಮಾಡುವ ಅನ್ನೋ ಉದ್ದೇಶದಲ್ಲಿ ಈ ಯೂಟ್ಯೂಬ್ ಚಾನಲ್ನ ಲಾಂಚ್ ಮಾಡಿರುವಂಥದ್ದು. ಹಾಗೂ ಗ್ರೂಪ್ B ಮತ್ತು ಏನು C ಎಕ್ಸಾಮಿನೇಷನ್ ನಡಿಬೇಕಿತ್ತು ಅದು ಕೂಡ ಪೋಸ್ಟ್ಪೋನ್ ಆಗಿರೋದ್ರಿಂದ ಅದನ್ನು ಕೂಡ ಆ ಎಕ್ಸಾಮ್ಗೆ ಬೇಕಾಗುವಂತಹ 3 to 4 ಮಂತ್ಸ್ ಏನು ಕರೆಂಟ್ ಅಫೇರ್ಸ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಕೂಡ ನಾವು ಡೈಲಿ ಒಂದು 5 to 10 ಕ್ವಶನ್ಸಲ್ಲಿ ಕರೆಂಟ್ ಅಫೇರ್ಸ್ನ ಇನ್ಕ್ಲೂಡ್ ಮಾಡಿಬಿಟ್ಟು ಒಂದು ಕ್ವಶನ್ ಆ್ಯಂಡ್ ಆನ್ಸರ್ಸ್ MCQ ಟೈಪ್ಸಲ್ಲಿ ನಾವು ಡೈಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ಎಕ್ಸಾಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಜೊತೆಗೆ ನಿನ್ನೆ ಏನು ಈ PWD ಅವರು PWDಗೋಸ್ಕರ AEE ಪೋಸ್ಟ್ಗೆ ನೋಟಿಫೈ ಮಾಡಿದ್ದಾರೆ. ಸೊ ನಿನ್ನೆ ತಾನೇ ಬಂದಿರೋವಂಥದ್ದು. ಸೊ HK ರೀಜನ್ ಅವ್ರಿಗೆ 12 ಪೋಸ್ಟ್ ಇದ್ದಾವೆ. ಸೊ ನಾನ್ HK ಇದರಲ್ಲೂ 30 ಪೋಸ್ಟ್ ಇದ್ದಾವೆ. ಟೋಟಲ್ 42 ಪೋಸ್ಟ್ಗೆ ಒಂದು ನೋಟಿಫೈ ಮಾಡಿದ್ದಾರೆ. ಸೊ ಇದು ಅಪ್ಲೈ ಮಾಡೋ ಡೇಟ್ ಬಂದು ಅಕ್ಟೋಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. 3ರಿಂದ ನವಂಬರ್ 4th ನಡೆಯುತ್ತೆ. ಸೊ ಇದೆಲ್ಲ ಓದ್ಕೊಳ್ಳಿ ಒಂದು ಸರಿ. ಇಂಪಾರ್ಟೆಂಟ್ ಏನಿದೆ, ಏನು ಚೇಂಜ್ ಮಾಡಿದ್ದಾರೆ ಆ ಪ್ಯಾಟರ್ನ್ ಅದನ್ನೊಂದು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫೀಸ್ ಸ್ಟ್ರಕ್ಚರ್ ನೋಡೋದಾಯಿತು ಅಂತಂದರೆ ಇಷ್ಟಿದೆ. ಜನರಲ್ಗೆ 600 ಇದೆ, ಮತ್ತು OBCಗೆ 300 ಇದೆ, ಎಕ್ಸ್ ಸರ್ವಿಸ್ ಮೆನ್ಗೆ 50 ಮತ್ತು SC STಗಳಿಗೆ ಶುಲ್ಕ ಪಾವತಿ ವಿನಾಯಿತಿ ಇದೆ. ಮತ್ತು ಇದರಲ್ಲಿ ನೇಮಕಾತಿ ವಿಧಾನ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ. ಮುಂಚೆ ಇರೋ ಥರ ಯಾವ ಅಬ್ಜೆಕ್ಟಿವ್ ಟೈಪ್ಸ್ ಕ್ವಶನ್ಸ್ ಯಾವುದೂ ಇರೋದಿಲ್ಲ. ಎಲ್ಲನೂ ರಿಟರ್ನ್ ಎಕ್ಸಾಮಿನೇಷನ್ ಮಾಡಿರೋದ್ರಿಂದ ಈಗಾಗಲೇ 1 year ಬಿಫೋರ್ ನಮಗೆ ಗೆಜೆಟ್ ನೋಟಿಫಿಕೇಷನ್ ಬಿಟ್ಟಿದ್ದರು. ಅದರ ಪ್ರಕಾರ ಆ ಸಿಲೆಬಸ್ ಎಲ್ಲನೂ ಮುಂಚೆನೇ ಕೊಟ್ಟಿದ್ದರು. ಅದ್ರ ಪ್ರಕಾರನೇ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದರಲ್ಲಿ ನಮಗೆ ಕ್ವಾಲಿಫೈಯಿಂಗ್ ಪೇಪರ್ ಮತ್ತು ಕಂಪಲ್ಸರಿ ಪೇಪರ್ ಎರಡೂ ಇದ್ದಾವೆ. ಕ್ವಾಲಿಫೈಯಿಂಗ್ ಪೇಪರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಇರುತ್ತೆ. ಅದು 100 ಮಾರ್ಕ್ಸ್ ಇರುತ್ತೆ. ಮತ್ತು ಕಂಪಲ್ಸರಿ ಪೇಪರಲ್ಲಿ ಒಂದು ಜನರಲ್ ನಾಲೆಜ್ ಪೇಪರ್ ಇರುತ್ತೆ. ಜೊತೆಗೆ 4 ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಹೋಲುವಂತಹ 4 ಪೇಪರ್ಗಳಿದ್ದಾವೆ. ಸೊ ಅದನ್ನು ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅದಾದಮೇಲೆ ಈ ಎಕ್ಸಾಮ್ ಆದಮೇಲೆ ಪರ್ಸ್ನಾಲಿಟಿ ಟೆಸ್ಟ್ ಅಂದರೆ ಇಂಟರ್ವ್ಯೂ ಕೂಡ ಇದೆ. ಸೊ ಅದು ಯಾವ ಥರ ಅಂತಂದರೆ ಈ ಟೋಟಲ್ ಮಾರ್ಕ್ಸ್ಗೆ 5% ಎಕ್ಸೀಡ್ ಆಗದಿರ ಅದನ್ನು ಮಾರ್ಕ್ಸ್ ಅಲೋಕೇಟ್ ಮಾಡಿದ್ದಾರೆ. ಅದನ್ನು ನೋಡ್ತಾ ಹೋಗೋಣ. ಸೊ ಯಾವ ಥರ ಅಂತಂದರೆ ಕ್ವಾಲಿಫೈಯಿಂಗ್ ಪೇಪರ್ ಬಂದು ಕನ್ನಡ ಮತ್ತು ಇಂಗ್ಲೀಷ್ ಇದೆ. ಸೊ ಅದು ಎರಡೂ 100 ಮಾರ್ಕ್ಸಿಗಿದೆ. 1.5 hour ಈಚ್ ಇದೆ. ಸೊ ಇದರಲ್ಲಿ ಮಾರ್ಕ್ಸ್ ಯಾವ ಥರ ತೆಗಿಬೇಕು ಅಂತಂದರೆ ಮಿನಿಮಮ್ ಆಗಿ 30 ಮಾರ್ಕ್ಸ್ ತೆಗಿಬೇಕಾಗತ್ತೆ. ಬಟ್ ಎರಡರಲ್ಲೂ 30 ತೆಗೆಯೋದಂತಲ್ಲ. ಸೊ ಎರಡೂ ಪೇಪರ್ ಸೇರಿಬಿಟ್ಟು 70 ಮಾರ್ಕ್ಸ್ ನಮಗೆ ಬರಬೇಕು. ಸೆಕ್ಷನ್ ವೈಸಲ್ಲಿ ನಾವು 30 ಮಾರ್ಕ್ಸ್ ತೆಗಿಬೇಕು. ಬಟ್ ಓವರಾಲ್ ಆಗಿ ನೀವು 70 ಮಾರ್ಕ್ಸ್ ತೆಗಿಲೇಬೇಕಾಗತ್ತೆ. ಸೊ 1ರಲ್ಲಿ 30 ತೆಗೆದು ಇಂಗ್ಲೀಷಲ್ಲಿ 30 ತೆಗೆದು ಕನ್ನಡದಲ್ಲಿ 40 ತೆಗಿಬೋದು, ಅಥವಾ ಕನ್ನಡದಲ್ಲಿ 30 ತೆಗೆದು ಇಂಗ್ಲೀಷಲ್ಲಿ 40 ತೆಗಿಬೋದು. ಸೊ ಓವರಾಲ್ ಆಗಿ 70 ಮಾರ್ಕ್ಸ್ ತೆಗಿಲೇಬೇಕಾಗತ್ತೆ ಈ ಕ್ವಾಲಿಫೈ ಆಗಬೇಕು ಅಂತಂದರೆ. ಮತ್ತು ಕಂಪಲ್ಸರಿ ಪೇಪರಲ್ಲಿ ನಿಮಗೆ ಜನರಲ್ ನಾಲೆಜ್ ಫಸ್ಟ್ ಪೇಪರ್ ಜನರಲ್ ನಾಲೆಜ್ ಇರುತ್ತೆ. ಈ ಆಲ್ರೆಡಿ ಹೇಳಿರೋದ್ರಿಂದ ರಿಟರ್ನ್ ಎಕ್ಸಾಮಿನೇಷನ್ ಅಂತ ಹೇಳಿರೋದ್ರಿಂದ
ಸೊ ಇದನ್ನು ಕೂಡ ರಿಟರ್ನ್ ಎಕ್ಸಾಮಿನೇಷನಲ್ಲೇ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಪೇಪರ್ 2 ಅದು ಬಂದು ಟೆಕ್ನಿಕಲ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4. ಸೊ ಟೋಟಲಾಗಿ ನಮಗೆ 5 ಪತ್ರಿಕೆಗಳಿದ್ದಾವೆ. ಓವರಾಲ್ ಆಗಿ 500 ಮಾರ್ಕ್ಸ್ಗೆ ನಮ್ಮ ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ 500 ಮಾರ್ಕ್ಸ್ ಅಂತಂದರೆ ಮೇಲೆ ಆಗಲೇ ನೋಡಿದಂಗೆ 5% ಎಕ್ಸೀಡ್ ಆಗಕೂಡ್ದು ಅಂತ ಹೇಳಿರೋದ್ರಿಂದ ಸೊ 25 ಅಂಕಗಳಿಗೆ ಇಂಟರ್ವ್ಯೂ ಮಾಡ್ತಾರೆ. ಜೊತೆಗೆ ಸಿಲೆಬಸ್ ನೋಡೋದಾದರೆ ಈ ಇಂಗ್ಲೀಷಲ್ಲಿ ಏನೇನು ಕೇಳ್ತಾರೆ ಅನ್ನೋ ಒಂದು ಇದಿರುತ್ತಲ್ಲ. ಸೊ ಇಂಗ್ಲೀಷಲ್ಲಿ SSLC ಲೆವೆಲಲ್ಲೇ ಈ ಎಕ್ಸಾಮ್ನ ಕಂಡಕ್ಟ್ ಮಾಡೋವಂಥದ್ದು. ಸೊ ಅದರಲ್ಲಿ ಯಾವ ಥರ ಅಂತಂದರೆ ಈ ಪ್ಯಾಸೇಜ್ ಇರುತ್ತೆ, ಕಾಂಪ್ರಿಹೆನ್ಷನ್ ರೀಡಿಂಗ್ ಅಂತಾರಲ್ಲ ಅದು, ಪ್ರಿಸೆ ರೇಟಿಂಗ್ ಇರುತ್ತೆ, ಯೂಸೇಜ್ ಇರುತ್ತೆ, ವೊಕ್ಯಾಬ್ಯುಲರಿ ಇರುತ್ತೆ ಮತ್ತು ಶಾರ್ಟ್ ಎಸ್ಸೆ, ಈ ಥರ ಕಮ್ಯುನಿಕೇಷನ್ ಸ್ಕಿಲ್ಸ್ ಏನು ಸಿಂಪಲ್ ಬೇಸಿಕ್ ಇಂಗ್ಲೀಷ್ ಇರುತ್ತಲ್ಲ ಅದನ್ನು ಕೇಳ್ತಾರೆ. ಇದು ಕ್ವಾಲಿಫೈಯಿಂಗ್ ಪೇಪರ್ ಇರೋದ್ರಿಂದ ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಸೊ ಕನ್ನಡದಲ್ಲಿ ಸೇಮ್ ಆ್ಯಸ್ ಯೂಶುವಲ್ ಇಂಗ್ಲೀಷಲ್ಲಿ ಏನಿದೆ ಅದೇ ಥರನೇ SSLC ಲೆವೆಲಲ್ಲಿ ಇರುತ್ತೆ. ಇದರಲ್ಲೂ ಕಾಂಪ್ರಿಹೆನ್ಷನ್ ಒಂದು ಪ್ಯಾಸೇಜ್ ಇರುತ್ತೆ, ಪ್ರಿಸೆ ರೇಟಿಂಗ್ ಇರುತ್ತೆ, ಮತ್ತು ವೊಕ್ಯಾಬ್ಯುಲರಿ, ಯೂಸೇಜ್ ಇರುತ್ತೆ, ಶಾರ್ಟ್ ಎಸ್ಸೆ ಇರುತ್ತೆ, ಮತ್ತು ಇದರಲ್ಲಿ ಇಂಗ್ಲೀಷ್ ಟು ಕನ್ನಡ ನಾವು ಟ್ರಾನ್ಸ್ಲೇಟ್ ಮಾಡುವಂಥ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ನಾವು ಇಂಗ್ಲೀಷಲ್ಲಿ ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗಿರುತ್ತೆ. ಸೊ ಈ ಥರ ಒಂದು ಕನ್ನಡ ಪೇಪರ್ನ ಇದನ್ನು ಕ್ವಾಲಿಫೈಯಿಂಗ್ ಪೇಪರ್ ಆಗಿರೋದ್ರಿಂದ ಈಸಿಯಾಗಿ ಮಾಡ್ಬೋದು. ಸೊ ಇವೆರಡೂ ಸೇರಿಬಿಟ್ಟು ಟೋಟಲಾಗಿ 70 ಮಾರ್ಕ್ಸ್ ತೆಗಿಬೇಕಾಗುತ್ತೆ ನಮಗೆ. ಸೊ ನಮಗೆ ಕಂಪಲ್ಸರಿ ಪೇಪರ್ ಬರುವಂಥದ್ದು ಇಲ್ಲಿಂದ. ಸೊ ಪೇಪರ್ 1 ಇದು ಜನರಲ್ ನಾಲೆಜ್ ಪೇಪರ್ ಇರುತ್ತೆ. ಇದನ್ನು ರಿಟರ್ನ್ ಆಗಿರೋದ್ರಿಂದ ಓವರಾಲ್ ಆಗಿ ಜನರಲ್ ನಾಲೆಜ್, ಕರೆಂಟ್ ಇವೆಂಟ್ಸ್ ಎಲ್ಲನೂ ತಿಳ್ಕೊಬೇಕಾಗುತ್ತೆ ಇದರಲ್ಲಿ. ಸೊ ಯಾವುದು ಇಂಪಾರ್ಟೆಂಟ್ ಅದು ಇದು ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಜನರಲ್ ಆಗಿ ಎಲ್ಲನೂ ಓದಬೇಕಾಗತ್ತೆ ನಾವು. ಸೊ ಹಿಸ್ಟ್ರಿ, ಜಿಯೋಗ್ರಫಿ ಆಯಿತು, ಸೈನ್ಸ್ ಆಯಿತು, ಸೈಂಟಿಫಿಕ್ ಆಸ್ಪೆಕ್ಟ್ಸ್ ಆಯಿತು, ಇವೆಲ್ಲನೂ. ಈಗಾಗಲೇ ನಾವು ಮೇಲೆ ಕ್ವಾಲಿಫೈಯಿಂಗ್ ಪೇಪರ್ ನೋಡಾಯಿತು, ಕನ್ನಡ ಮತ್ತು ಇಂಗ್ಲೀಷ್. ಕಂಪಲ್ಸರಿ ಪೇಪರಲ್ಲಿ ಬಂದಾಗ ಜನರಲ್ ನಾಲೆಜ್ ಪೇಪರ್ ಒಂದು 100 ಮಾರ್ಕ್ಸ್ಗೆ ರಿಟರ್ನ್ ಎಕ್ಸಾಮಲ್ಲಿ ಇರುತ್ತೆ. ಮಿಕ್ಕಿರೋದು ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಪೇಪರ್ 1ಇಂದ ಪೇಪರ್ 4ವರೆಗೂ ಇರುತ್ತೆ. ಸೊ ಟೋಟಲಾಗಿ 5 ಪೇಪರ್ನ ಅಟೆಂಡ್ ಮಾಡಬೇಕಾಗತ್ತೆ. ಈಚ್ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಸೊ ಟೋಟಲಾಗಿ 500 ಮಾರ್ಕ್ಸ್ಗೆ ಈ ಎಕ್ಸಾಮಿನೇಷನ್ ಕಂಡಕ್ಟ್ ಆಗ್ತಿರೋದು. ಜೊತೆಯಲ್ಲಿ ಈ ಟೆಕ್ನಿಕಲ್ ಸಬ್ಜೆಕ್ಟಲ್ಲಿ ಪ್ರತಿ ಪೇಪರಲ್ಲೂ 3 ಪಾರ್ಟ್ನ ಡಿವೈಡ್ ಮಾಡಿದ್ದಾರೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಥರ. ಸೊ ಎಲ್ಲದರಲ್ಲೂ ಪಾರ್ಟ್ ಎಯಿಂದ ಇದು ಸಿಲೆಬಸ್ ಪ್ರಕಾರ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಆಯಿತು, ಪಾರ್ಟ್ ಬಿಯಲ್ಲಿ ರೈಲ್ವೇಸ್ ಆ್ಯಂಡ್ ಟನಲ್ಸ್ ಆಯಿತು, ಪಾರ್ಟ್ ಸಿಯಲ್ಲಿ ಏರ್ಪೋರ್ಟ್ಸ್ ಮತ್ತು ಹಾರ್ಬರ್ಸ್ ಈ ಥರ ಆಯಿತು. ಸೊ ಪ್ರತಿ ಕ್ವಶನ್ ಪೇಪರಲ್ಲೂ ಟೋಟಲಾಗಿ 9 ಕ್ವಶನ್ಸ್ನ ಕೊಡ್ತಾರೆ. ಪ್ರತಿ ಪಾರ್ಟಿಂದನೂ 3 ಕ್ವಶನ್ಸ್ ಕೊಡ್ತಾರೆ. ನಾವು ಟೋಟಲಾಗಿ ಇದರಲ್ಲಿ 9 ಕ್ವಶನಲ್ಲಿ ನಾವು 5 ಕ್ವಶನ್ನ ಅಟೆಂಡ್ ಮಾಡಬೇಕಾಗತ್ತೆ. ಈ ಪ್ರತಿ ಪಾರ್ಟಿಂದನೂ ನಾವು 1 ಕ್ವಶನ್ನ ಕಂಪಲ್ಸರಿಯಾಗಿ ಅಟೆಂಡ್ ಮಾಡಬೇಕಾಗತ್ತೆ. ಮಿಕ್ಕಿರೋ 2 ಕ್ವಶನ್ನು 3 ಪಾರ್ಟಿಂದನೂ ಯಾವುದಾದ್ರೂ 2ನ್ನ ನಾವು ಚಾಯ್ಸ್ ಮಾಡಿಕೊಂಡು ಆನ್ಸರ್ ಮಾಡ್ಬೋದು. ಸೊ ಟೋಟಲಾಗಿ 500 ಮಾರ್ಕ್ಸ್ಗೆ ಮಾಡುವಂಥ ಎಕ್ಸಾಮಲ್ಲಿ ನಾವು 5 ಕ್ವಶನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಹೀಗೇ ಮುಂದೆ ಬರುವಂಥ ಯಾವುದಾದ್ರೂ ಎಕ್ಸಾಮಿನೇಷನ್ಸ್ ಏನಾದರೂ ನೋಟಿಫಿಕೇಷನ್ ಬಂದಲ್ಲಿ ನಾವು ಈ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಡೇಟ್ ತಿಳಿಸ್ತಾ ಹೋಗ್ತೇವೆ. ಜೊತೆಯಲ್ಲಿ ನಾಳೆಯಿಂದ ನಾವು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಇದು ಗೆಜೆಟೆಡ್ ಪ್ರೊಬೇಷನರ್ಸ್ ಏನು ಎಕ್ಸಾಮಿನೇಷನ್ ಆಗಿತ್ತಲ್ಲ, ಸೊ ಅದೇ ಪ್ಯಾಟರ್ನಲ್ಲಿ ನಾವು ಡೈಲಿ 5 to 10 ಕ್ವಶನ್ಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸೊ ನಾಳೆಯಿಂದ ನಾವು ಪಾಲಿಟಿ ಸಬ್ಜೆಕ್ಟಿಂದ ಒಂದು 5ರಿಂದ 10 ಕ್ವಶನ್ಸ್. ಸೊ ಟೋಟಲಾಗಿ ಅದರಲ್ಲಿ 30 to 40 ಕಾನ್ಸೆಪ್ಟ್ಸ್ ಕವರ್ ಆಗುವಂತಹ ಒಂದು ಕ್ವಶನ್ಸ್ನ ನಾಳಿನ ಕ್ಲಾಸಿನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮುಂದೆ ಬರುವಂಥ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.